ಈಗ ಗೃಹ ಸಚಿವರಾದ ಸಂದರ್ಭದಲ್ಲಿ ಈ ಒಂದು ನೋಂದಣಿ ವಿಚಾರ ಇದೆಯಲ್ಲ, ಈ ಹೇಳಿಕೆ ನೋಡ್ತಾ ಇದ್ರೆ ಇದು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ನಾವು ಚರ್ಚೆ ಮಾಡಬೇಕಾಗಿರುವಂತದ್ದು. RSS ಅನ್ನುವಂತ ಒಂದು ಸಂಸ್ಥೆ ಅಧಿಕೃತವಾಗಿ ದೇಶದಲ್ಲಿ ಇಲ್ಲ. ಸುಮಾರು 40 ವರ್ಷದಿಂದ ನೀವು RSS ಅಲ್ಲಿ ಇದ್ದವರು, ಈಗ RSS ವಿರೋಧಿಯಾಗಿದ್ದು ಯಾಕೆ ಹನುಮೇಗೌಡರು ಅಂತ? ಬಿಜೆಪಿ ಓಟ್ ಹಾಕಿ ಅಂತ ಹೇಳ್ತಾರೆ, ಮತ ಜಾಗೃತಿ ಪತ್ರ ಅಂತ ಕೊಡ್ತಾರೆ, ಬಿಜೆಪಿ ಓಟ್ ಹಾಕಿ ಅಂತ ಹೇಳ್ತಾರೆ. ಅಲ್ಲಿ ಕಳಿಸ್ಕೊಡೋದೇ ಬಿಜೆಪಿಯನ್ನ. RSS ಪಥಸಂಚಲನ ಆಗುವಂತ ಸಂದರ್ಭದಲ್ಲೂ ಕೂಡ ವಿರೋಧವನ್ನು ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸುದ್ದಿ ಆಗಿತ್ತು. ಇದನ್ನ ಯಾವ ರೀತಿಯಾಗಿ ವಿರೋಧ ಮಾಡ್ತಾರೆ ಅನ್ನುವಂಥದ್ದು ಅನುಮತಿಯನ್ನ ಕೇಳಲಿರ್ಲಿಲ್ಲ ಅವರು. ಅನುಮತಿಯನ್ನ ಕೇಳದೇ ಇದ್ದಿದ್ದಕ್ಕೆ ನಿಮಗೆ ಚಟುವಟಿಕೆ ಮಾಡ್ಲಿಕ್ಕೆ, ಮೆರವಣಿಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಈ ರೀತಿಯ ಶಾಖೆಗಳನ್ನು ಮಾಡುವಂತದ್ದು ದೇಶ ವಿರೋಧಿ ಚಟುವಟಿಕೆ ಅಂತ ಹೇಳ್ತೀರಾ ನೀವು? ಹಾಗಿದ್ರೆ ಹಿಂದೂ ಅನ್ನುವಂಥದ್ದು ನಮ್ ಶಬ್ದ ಅಲ್ಲವೇ ಅಲ್ಲ. RSS ಗೆ ಹೊಂದಿಕೊಂಡಿದ್ದಂತಹ ವ್ಯಕ್ತಿ ಹನುಮೇಗೌಡರು ಯಾಕೆ ಅದರಿಂದ ಹೊರಗೆ ಬಂದ್ರು? ಯಾಕೆ ಅಷ್ಟು ವಿರೋಧಿಯಾಗಿ, ಅಥವಾ ಅದರ ವಿಚಾರವನ್ನ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಪ್ರಶ್ನೆ. ನಾನು ಅವಿವೇಕಿ, ಮೂರ್ಖ, ಮುಟ್ಟಾಳ, ಒಂದ್ ರೀತಿ ಅಂಧಭಕ್ತಿಯ ಶತಮೂರ್ಖ ಆಗಿದ್ದೆ. ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಭಿಜಿತ್ ಗಣೇಶ್. ಈ ಒಂದು ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಹನುಮೇಗೌಡರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಹನುಮೇಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಮುಖ್ಯವಾಗಿ CT ರವಿ ಅವರು ಒಂದು ಮಾಧ್ಯಮ ಹೇಳಿಕೆ ಕೊಟ್ಟಿರೋ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು. ಅದಕ್ಕಿಂತ ಮುಂಚೆ ಗೃಹ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. RSS ನ ನೋಂದಣಿ ಮಾಡ್ಕೊಳ್ಳಲು ಬಿಜೆಪಿ ಅವರು ದಾಖಲೆ ಪತ್ರಗಳನ್ನ ರೆಡಿ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಅದಕ್ಕೆ CT ರವಿ ಅವರು ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿರುವಂತದ್ದು. ಸದ್ಯ ಈ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ಲಿಕ್ಕಿದೀವಿ. ಹನುಮೇಗೌಡ್ರೆ, ಮೊದಲಾಗಿ ಹೇಳೋದಾದ್ರೆ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹ ಗೃಹ ಸಚಿವರು ಅದಾದ ನಂತರದಲ್ಲಿ CT ರವಿ ಅವರು ಅದಕ್ಕೆ ಕೌಂಟರ್ ಕೂಡ ಕೊಡ್ತಾರೆ. ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿಯ ನಾಯಕರುಗಳು, ಅಂದ್ರೆ ಬಿಜೆಪಿಯ ವಕ್ತಾರರುಗಳು RSS ವಕ್ತಾರರಂತೆ ನಡ್ಕೊಳ್ತಾ ಇರ್ತಾರೆ. ಆ ಕಾರಣಕ್ಕೋಸ್ಕರ ಬಿಜೆಪಿಯ ವಕ್ತಾರರಿಗೆ ಹೇಳ್ತಾರೆ, RSS ರಿಜಿಸ್ಟ್ರೇಷನ್ ಅಂದ್ರೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ದಾಖಲೆಗಳನ್ನ ಸಿದ್ಧ ಮಾಡ್ಕೊಳ್ಳಿಕ್ಕೆ ಹೇಳಿ ಅಂತ ಹೇಳಿ ಬಿಜೆಪಿಯ ವಕ್ತಾರರಿಗೆ ಹೇಳಿದ್ದಾರೆ. ಸರಿ ಇದೆ, ಅವ್ರು ಹೇಳಿರೋದು ಸರಿ ಇದೆ. ಅಲ್ಲ, ಹಾಗಿದ್ರೆ ಈ ಹಿಂದೆನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಸಂದರ್ಭದಲ್ಲೂ ಕೂಡ RSS ಕೂಡ ವಿರೋಧ ಮಾಡಿದ್ರು, ಅಂದ್ರೆ RSS ನ ಕೆಲವೊಂದು ವಿಚಾರಗಳ ಬಗ್ಗೆ. ಈಗ ಗೃಹ ಸಚಿವರಾದ ಸಂದರ್ಭದಲ್ಲಿ ಈ ಒಂದು ನೋಂದಣಿ ವಿಚಾರ ಇದೆಯಲ್ಲ, ಇದು ಈ ಹೇಳಿಕೆ ನೋಡ್ತಾ ಇದ್ರೆ ಇದು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ನಾವು ಚರ್ಚೆ ಮಾಡಬೇಕಾಗಿರುವಂತದ್ದು. RSS ಅನ್ನುವಂತ ಒಂದು ಸಂಸ್ಥೆ ಅಧಿಕೃತವಾಗಿ ದೇಶದಲ್ಲಿ ಇಲ್ಲ. ಅಧಿಕೃತವಾದಂತಹ ಒಂದು ಸಣ್ಣ ಕಚೇರಿ ಕೂಡ ಇಲ್ಲ, ಬಾಡಿಗೆ ಕಚೇರಿ ಕೂಡ ಇಲ್ಲ. ಹಾಗಿದ್ದಾಗ ಅದರ ನೋಂದಾವಣೆ ಅವಶ್ಯಕತೆ ಇದೆ. ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ಈ ದೇಶ ನಡೀತಾ ಇರುವಂಥದ್ದು ಸಂವಿಧಾನದ ಮೇಲೆ, ಕಾನೂನುಗಳ ಮೇಲೆ. ಪ್ರತಿಯೊಂದು ಕೂಡ ಕಾನೂನಿನ ಅಡಿಯೊಳಗಡೆ, ಕಾನೂನಿನ ಚೌಕಟ್ಟಿನೊಳಗಡೆ ಕಾರ್ಯನಿರ್ವಹಿಸಬೇಕು. ಆ ಹಿನ್ನೆಲೆಯಲ್ಲಿ ನಿಮಗೆ ಒಂದ್ ಸ್ವಲ್ಪ ತಿಳಿಸ್ಬೇಕು ಅನ್ನೋದಾದ್ರೆ, ಒಬ್ಬ ವ್ಯಕ್ತಿ ಅವನು ಎಷ್ಟೇ ಸಂಪಾದನೆ ಮಾಡಿರೋ ಬೆವರಿನ ಹಣದಿಂದ ಅವನು ಅಕಸ್ಮಾತ್ ಅದು ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಒಳಗಡೆ ಬಂದರೆ ಅವನು ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ದುಡ್ಡು ಅವಂದಲ್ಲ, ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ. ಹೇಳಿ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂದ್ರೆ ಜೀವ ಅವಂದಲ್ಲ, ಸತ್ತ ಹೆಣ ಇದೆಯಲ್ಲ ಅದನ್ನ ಅಂತ್ಯಕ್ರಿಯೆ ಮಾಡಲೇಬೇಕು. ಹೂಳಿರುವಂತಹ ಒಂದು ಸಮಾಧಿ ಇದೆಯಲ್ಲ ಅದನ್ನ ತೆಗೆದು ನೋಡ್ಬೇಕು ಅಂತಂದ್ರೆ ಜಿಲ್ಲಾಧಿಕಾರಿಗಳ ಅನುಮತಿಯೊಂದಿಗೆ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಮಾತ್ರ ತೆಗಿಲಿಕ್ಕೆ ಬರುತ್ತೆ. ಈ ರೀತಿ ಪ್ರತಿಯೊಂದಕ್ಕೂ ಕಾನೂನಿನ ಚೌಕಟ್ಟಿದೆ. ಒಬ್ಬ ಲಾಯರ್ ಓದಿದ ತಕ್ಷಣ ಅವನು ಅಡ್ವೊಕೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಇದೇನು ಲಾಯರ್ ಮಾತ್ರ ಆಗಿರ್ತಾನೆ. ನೋಂದಣಿ ಮಾಡಿಸಿದ ನಂತರ ಅವನು ಅಡ್ವೊಕೇಟ್ ಆಗ್ತಾನೆ. ಅದೇ ರೀತಿ ಇಂಜಿನಿಯರು, ಡಾಕ್ಟರ್ಗಳು ಇವರೆಲ್ಲರೂ ನೋಂದಣಿ ಮಾಡಿಸ್ಲೇಬೇಕು. ನನ್ನ ಹೊಲದಲ್ಲಿ ಬೆಳೆದಂತಹ ದವಸ ಧಾನ್ಯಗಳನ್ನ ನಾನು ಬೆಂಗಳೂರಿನಲ್ಲಿ ಬಂದು ಮಾರಾಟ ಮಾಡ್ತೀನಿ ನನ್ನ ಸ್ವಂತ ಮನೆಯಲ್ಲಿ ಆಗಲ್ಲ, ಟ್ರೇಡ್ ಲೈಸೆನ್ಸ್ ಬೇಕು. ಒಂದು ಸಣ್ಣ ಒಂದು ಬಾಳವಾಡಿ ಅಂದ್ರೆ ಏನು ಬೇಬಿ ಸಿಟ್ಟಿಂಗ್ ಅಂತ ನಡೆಸಲಿಕ್ಕೂ ಒಂದು ಅನುಮತಿ ಬೇಕು. ಹೀಗೆ ಪ್ರತಿಯೊಂದಕ್ಕೂ ಕಾನೂನಿನ ಚೌಕಟ್ಟಿದ್ದಾಗ
RSS ಅಂತ ಒಂದು ಸಂಘಟನೆ ಕೋಟ್ಯಾಂತರ ರೂಪಾಯಿಯನ್ನ ವ್ಯವಹಾರ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಸಭೆ ಸಮಾರಂಭ ಕಾರ್ಯಕ್ರಮಗಳು, ಇದಕ್ಕೆಲ್ಲದಕ್ಕೂ ಹಣ ಬರ್ತಾ ಇದೆ. ಹಾಗಿದ್ರೆ ಇಷ್ಟೆಲ್ಲ ನಡೀತಾ ಇರುವಂತಹ ಒಂದು ಸಂಸ್ಥೆ ಬೇನಾಮಿ ಅಕೌಂಟ್, ಬೇನಾಮಿ ಸಂಘಟನೆಯಾಗಿದೆ ಅಂದ್ರೆ ಇದು ಈ ದೇಶಕ್ಕೆ ಕೊಡ್ತಾ ಇರಂತಹ ಮೋಸ ವಂಚನೆನೋ ಅಥವಾ ಈ ದೇಶಕ್ಕೆ ಮಾಡ್ತಾ ಇರೋ ಸಂವಿಧಾನಕ್ಕೆ ಮಾಡ್ತಾ ಇರೋ ಅಪಮಾನವೋ? ಈ ಹಿನ್ನೆಲೆಯಿಂದ ಅವ್ರು ಅವತ್ತು ಹೇಳಿದರೆ ಇವತ್ತು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಅತ್ಯಂತ ಕರೆಕ್ಟ್ ಆಗಿ ಇದೆ. ಅವರು ಸಂವಿಧಾನಬದ್ಧವಾಗಿ ಅವರ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಂವಿಧಾನದ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಎಲ್ಲ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾನು ಕೂಡ ಆಗ್ರಹ ಮಾಡ್ತೀನಿ. ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಸ್ಟೇಟ್ಮೆಂಟ್ ಹೇಳೋದಾದ್ರೆ, ಸುಮಾರು 40 ವರ್ಷದಿಂದ ನೀವು RSS ಅಲ್ಲಿ ಇದ್ದಂತವ್ರು, ಈಗ RSS ವಿರೋಧಿ ಆಗಿದ್ ಯಾಕೆ ಹನುಮೇಗೌಡರು ಅಂತ? ನಾನು ಕಡು ವಿರೋಧಿ ಅಂತ ಇಲ್ಲ, ಅವ್ರನ್ನ ವಿರೋಧ ಮಾಡುವಂತ ಪ್ರಶ್ನೆ ನನಗೇನು ಅವಶ್ಯಕತೆ ಇಲ್ಲ. RSS ನನಗೆ ಹೇಳ್ಕೊಟ್ಟಿದ್ದು, ಅಂದರೆ ನಾನು ಆ RSS ನ ಒಳಗಡೆ ಇದ್ದಾಗ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಹೇಳಿಕೊಟ್ಟಿದ್ದು ಸತ್ಯ, ನಿಷ್ಠೆ, ತ್ಯಾಗ, ಸೇವೆ, ಪ್ರಾಮಾಣಿಕತನ. ಇದು RSS ಹೇಳ್ಕೊಟ್ಟಿದ್ದು ಅವರಿಂದ ಬಂದಿದ್ದಲ್ಲ. ಈ ದೇಶದ ಮಣ್ಣಿನ ನೆಲದಲ್ಲಿ ಆ ಒಂದು ವಿಚಾರಗಳು ಒಂದು ಸಂಸ್ಕೃತಿಯಾಗಿ ನಡ್ಕೊಂಡ್ ಬಂದ್ಬಿಟ್ಟಿದೆ. ಅದಕ್ಕೆ ಇದೇ ಈ ಕಲ್ಲೇ ಸಾಕ್ಷಿ, ಮಣ್ಣೆ ಸಾಕ್ಷಿ, ಜಲವೇ ಸಾಕ್ಷಿ, ಮರವೇ ಸಾಕ್ಷಿ ಅಂತ ಹೇಳ್ಕೊಂಡು ಬಂದಿದ್ದಿದೆ. ಅದನ್ನೇ RSS ನಲ್ಲಿ ನನಗೆ ಹೇಳ್ಕೊಟ್ರು. ಅದೊಂದು ವೇದಿಕೆಯ ಮೂಲಕ ನನಗೆ ಸಿಕ್ಕಿದೆ ಅಷ್ಟೇ. ಅದು RSS ನವರ ಸೊತ್ತಲ್ಲ. ಆದರೆ ಈ ಏನು ವಿಚಾರ ಕಲಿಸ್ಕೊಟ್ರಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ನಡೆ ನುಡಿಯಲ್ಲಿ ವ್ಯತ್ಯಾಸ ಇದೆ. ಕಳ್ಳರಿಗೆ, ಭ್ರಷ್ಟರಿಗೆ, ವಂಚಕರಿಗೆ ಅವರಲ್ಲಿ ಮಣೆ ಹಾಕ್ತಿದ್ದಾರೆ. RSS ನವರು ಇದನ್ನು ಮಾಡಬೇಕಾದ್ರೆ ಏನೋ ಚುನಾವಣೆಗಳ ಸಂದರ್ಭದಲ್ಲಿ ಮತ ಜಾಗೃತಿ ಹೆಸರಿನಲ್ಲಿ ಪಾಂಪ್ಲೆಟ್ ಹಚ್ತಾರೆ. ಚೀಟಿ ಕೊಡುವುದು ಬೇರೆ, ಹೇಳುವುದು ಬೇರೆ. ಬಿಜೆಪಿ ಓಟ್ ಹಾಕಿ ಅಂತ ಹೇಳ್ತಾರೆ, ಮತ ಜಾಗೃತಿ ಪತ್ರ ಅಂತ ಕೊಡ್ತಾರೆ. ಬಿಜೆಪಿ ಓಟ್ ಹಾಕಿ ಅಂತ ಹೇಳ್ತಾರೆ, ಅಲ್ಲಿ ಕರೆಸ್ಕೊಡೋದೇ ಬಿಜೆಪಿಯನ್ನ. ಅದೇ ಕಾರಣಕ್ಕೆ RSS ನ ಎಲ್ಲರೂ ಕೂಡ ಕಾಂಗ್ರೆಸ್ ಅಂತಂದ್ರೆ ಹಾರಿ ಬೀಳುತ್ತಾರೆ, ಬೈತಾರೆ, ಟೀಕೆ ಮಾಡ್ತಾರೆ, ನಿಂದಿಸ್ತಾರೆ, ಅತ್ಯಂತ ಕೊಳಕಾಗಿ ನಿಂದಿಸ್ತಾರೆ. ಈ ಎಲ್ಲ ಕಾರಣಗಳಿಂದ ಭ್ರಷ್ಟರಿಗೆ ಮಾನ್ಯತೆ ಕೊಡ್ತಾ ಇರುವಂತಹ, ಭ್ರಷ್ಟರಿಗೆ ಅವಕಾಶ ಕೊಟ್ಟಿರುವಂತಹ ಬಿಜೆಪಿ ಆ ಒಂದು ಮುಖವಾಡವಾಗಿರುವಂತಹ RSS ಅನ್ನ ನಾನು ಕಡುವಾಗಿ ಅವರ ಸೈದ್ಧಾಂತಿಕತೆ ಮತ್ತು ನಡೆನುಡಿಯನ್ನ ಖಂಡಿಸ್ತಿದ್ದೀನಿ, ವಿರೋಧಿಸ್ತಿದ್ದೀನಿ. ಹಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ಈ ಸ್ಟೇಟ್ಮೆಂಟ್ ಸ್ಟ್ಯಾಂಡ್ ತಗೊಂಡು ನೀವು ಹೇಳೋದಾದ್ರೆ, ಈಗ ನೋಂದಣಿ ಆಗಿಲ್ಲ ಅನ್ನೋದನ್ನೇ ಅಸ್ತ್ರ ಮಾಡ್ಕೊಂಡು ನೆಕ್ಸ್ಟ್ ಏನು ಕ್ರಮ ತೆಗೆದುಕೊಳ್ಬಹುದು ಅನ್ನುವಂಥದ್ದು. ಈಗಾಗಲೇ ನೀವು ಹೇಳೋದಾಗಿ ಅಧಿಕೃತವಾದ ಕಚೇರಿ ಇಲ್ಲ ಅನ್ನುವಂಥದ್ದು ಕೂಡ ನೀವು ಹೇಳಿದ್ರಿ, ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಮತ್ತೆ ನೀವು ಅದು RSS ಕಾರ್ಯಕರ್ತರು ಕೂಡ ಆಗಿದ್ರಿ. ಹಾಗಾಗಿ ನಾನು ಇದನ್ನ ನಿಮ್ಮನ್ನ ಒತ್ತಿ ಕೇಳ್ತಿರುವಂತದ್ದು. ಹಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಏನು ಏನು ಅಂದ್ರೆ ಮುಂದಿನ ನಡೆ ಅಥವಾ ಕ್ರಮಗಳನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಏನ್ ಸ್ಟ್ಯಾಂಡ್ ತಗೊಳ್ಬಹುದು ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಸ್ವಗ್ರಾಮದಲ್ಲೂ ಕೂಡ, ಸ್ವ ಕ್ಷೇತ್ರದಲ್ಲೂ ಕೂಡ RSS ಪಥಸಂಚಲನ ಆಗುವಂತ ಸಂದರ್ಭದಲ್ಲೂ ಕೂಡ ವಿರೋಧವನ್ನು ಮಾಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸುದ್ದಿ ಆಗಿತ್ತು. ಇದನ್ನ ಯಾವ ರೀತಿಯಾಗಿ ವಿರೋಧ ಮಾಡ್ತಾರೆ ಅನ್ನುವಂಥದ್ದು ನೋಡಿ. ಅವರೊಬ್ಬರು ಶಾಸಕರಾಗಿದ್ರು, ಮಂತ್ರಿಯಾಗಿದ್ರು, ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ರು. ಅವರು ಹೇಳಿದ್ರು, ನೋಡಿ ಇಲ್ಲಿ ನೀವು ಕಾನೂನು ಪ್ರಕಾರವಾಗಿ ಇಲ್ಲಿ ಏನು ಪಥಸಂಚಲನ ನಡೀಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಕ್ರಮಗಳನ್ನ ತಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಕಾನೂನಿನ ಅಡಿಯಲ್ಲಿ, ಕಾನೂನಿನ ಚೌಕಟ್ಟು ಅಂತಂದ್ರೆ ಪೊಲೀಸ್ನವ್ರಿಗೆ ಇರೋದೇನು? ಯಾವುದೇ ಸಂಘ ಸಂಸ್ಥೆಗಳು ಚಟುವಟಿಕೆಗಳು ನಡೀಬೇಕಾದ್ರೆ ಅದಕ್ಕೊಂದು ಅನುಮತಿಯನ್ನ ಕೇಳಬೇಕು. ಅನುಮತಿಯನ್ನ ಕೇಳಲಿರ್ಲಿಲ್ಲ ಅವರು. ಅನುಮತಿಯನ್ನ ಕೇಳದೇ ಇದ್ದಿದ್ದಕ್ಕೆ ನಿಮಗೆ ಚಟುವಟಿಕೆ ಮಾಡ್ಲಿಕ್ಕೆ, ಮೆರವಣಿಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಕೊನೆಗೆ ಅದು ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ಗೆ ಹೋದವ್ರು ಯಾರು? ಅಲ್ಲಿ ರೂಟ್ ಮಾರ್ಚ್ ಆಯ್ತು, ಎಲ್ಲ ಆಯ್ತು. ಆದ್ರೆ ರೂಟ್ ಮಾರ್ಚ್ಗೆ ಅನುಮತಿ ಕೇಳಲಿಕ್ಕೆ ಹೋಗಿದ್ದು RSS ಅನ್ನುವಂತ ಒಂದು ಸಂಘಟನೆ ಅಲ್ಲ. ಇದು ನೆನ್ಪಿಟ್ಕೋಬೇಕು. ಸಂಘಟನೆಯಾಗಿ ಅವರು ಕೋರ್ಟ್ಗೆ ಹೋಗ್ಲಿಲ್ಲ. ಅಲ್ಲಿ ಒಬ್ಬ ಅಶೋಕ್ ಪಾಟೀಲ್ ಅನ್ನೋಂಥವ್ರು 70 ವರ್ಷದ ಹಿರಿಯ ನಾಗರಿಕ ಅನ್ನೋಂತ ಹೆಸರಿನಲ್ಲಿ ಅರ್ಜಿ ಹಾಕಿ ನಾವು ಈ ಒಂದು ಪಥಸಂಚಲನಕ್ಕೆ ನಾನು ಪ್ರಮುಖ ಅನ್ಕೊಂಡು ಹೋಗ್ತಾರೆ. ಅಂದ್ರೆ ಸಂಘಟನೆಯಾಗಿ ಹೋಗೋದಿಲ್ಲ, ಬರೀ ಕಾರ್ಯಕ್ರಮದ ಸಲುವಾಗಿ ಹೋಗ್ತಾರೆ. ಕೊನೆಗೆ ಅನಿವಾರ್ಯವಾಗಿ ತಾಲೂಕು ಅಂದ್ರೆ ಜಿಲ್ಲಾಡಳಿತ, ತಾಲೂಕಿನ ಆಡಳಿತದ ಅಡಿಯಲ್ಲಿ ಅವರಿಗೆ ಅನುಮತಿಯನ್ನ ಕೇಳಿ, ಆ ಅನುಮತಿಯನ್ನ ಪಡೆದು, ಅಂದ್ರೆ ಅನುಮತಿ ಪಡಬೇಕಾದ್ರೆ ಅಲ್ಲೊಂದು ಕಂಡೀಷನ್ ಹಾಕ್ತಾರೆ. ಇಡೀ ದೇಶದಲ್ಲಿ ಎಲ್ಲಿಯೂ ಆಗದೆ ಇರುವಂತಹ ಒಂದು ಇದೇನು ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ID ಪ್ರೂಫ್ ಸಹಿತ ಲಿಸ್ಟ್ ಅನ್ನ ಕೊಡ್ತಾರೆ, 350 ಜನರದು. ಆ ಲಿಸ್ಟ್ ನಲ್ಲಿ ಯಾರಿರ್ತಾರೋ ಅವರನ್ನೇ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಮಾಡ್ತಾರೆ. ಇದು ಅವರು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದು. ಅಂದರೆ ಅಲ್ಲಿ ಯಶಸ್ವಿಯಾಗಿ
ಅವರು ಕಾನೂನನ್ನ ಜಾರಿ ಮಾಡಿದ್ದಾರೆ ಅಂದ್ರೆ ರಾಜ್ಯಕ್ಕೆ ಮಾಡ್ಲಿಕ್ಕೆ ಯಾಕಾಗಲ್ಲ? ಮಾಡಬಹುದು, ಮಾಡಲಿ ಅನ್ನುವಂಥದ್ದು ನನ್ನ ಆಗ್ರಹ. ಅಲ್ಲ, RSS ಗೆ 100 ವರ್ಷ ಆಗಿದೆ, ಶತಮಾನೋತ್ಸವದ್ದು ಕಾರ್ಯಕ್ರಮ ಕೂಡ ಮಾಡಿರುವಂತದ್ದು ನೀವು ಕೂಡ ನೋಡಿದ್ರಿ. ಹಾಗಿದ್ದಾಗ ನೋಂದಣಿ ಅವಶ್ಯಕತೆ ಯಾಕಿದೆ ಅನ್ನೋದು ಕೂಡ ಪ್ರಶ್ನೆ ಮಾಡ್ತಾರೆ ಅಂತ ನಾನು ಆಗಲೇ ಹೇಳಿದೆ. ಈ ದೇಶದ ಪ್ರತಿಯೊಂದು ಚಟುವಟಿಕೆಗಳು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ನಡೀಬೇಕು ಅಂತ. ಆದ್ರೆ ಇವರು ಸಂವಿಧಾನವನ್ನ ಒಪ್ಪಿಲ್ಲ, ರಾಷ್ಟ್ರಗೀತೆಯನ್ನು ಒಪ್ಪಿಲ್ಲ, ರಾಷ್ಟ್ರ ಧ್ವಜವನ್ನ ಒಪ್ಪಿಲ್ಲ. ಅವರು ಹೇಳಿದ್ದಾರೆ, ಅದೇ RSS ನಾನು ಕಟ್ಟರ RSS ಅಂತ ಹೇಳ್ಕೊಂಡಂತ ಈಶ್ವರಪ್ಪ ಹೇಳ್ತಾರೆ, ಕೆಂಪು ಕೋಟೆಯ ಮೇಲೆ ಭಗವದ್ಧ್ವಜ ಹಾರಿಸ್ತಂತ ಕಾಲ ಬರುತ್ತೆ, ಇನ್ನು 100 ವರ್ಷ ಆದ್ರೂ ನಾವು ಆರಿಸೇ ತೀರ್ತೀವಿ ಅಂತ ಅವ್ರು ಹೇಳ್ತಾರೆ. ಅನಂತ್ ಕುಮಾರ್ ಹೆಗಡೆ ಅಂತ ಒಬ್ಬ MP ಮಾಜಿ ಮಂತ್ರಿ, ಆತ ಹೇಳ್ತಾರೆ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಿಸ್ಲಿಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ರಾಷ್ಟ್ರಧ್ವಜವನ್ನು ಒಪ್ಪಲಿಲ್ಲ, ಸಂವಿಧಾನವನ್ನು ಒಪ್ಪಿಲ್ಲ. ಇಂತಹ ಸಂವಿಧಾನ ಒಪ್ಪದ ದೇಶದ್ರೋಹಿಗಳು ಅಂತ ನಾನು ಕರಿಬೇಕಾಗತ್ತೆ. ಇಂಥವರನ್ನ ನಾವು ಈ ದೇಶದಲ್ಲಿ ಇಟ್ಕೋಬೇಕಾ? ಮೊದಲು ಅವರಿಗೆ ಪಾಠವನ್ನ ಕಲಿಸ್ಬೇಕು. ಅಕಸ್ಮಾತ್ ನೀವು ಸಂವಿಧಾನ ಒಪ್ಪಲ್ಲ ಅಂದ್ರೆ ನೀವು ಜೈಲಿನಲ್ಲಿ ಇರಬೇಕು. ಯಾವ ಒಬ್ಬ ವ್ಯಕ್ತಿ ಆದಾಯದ ಮೂಲವನ್ನ ಸರಿಯಾಗಿ ತೋರಿಸದೆ ಮುಚ್ಚಿಟ್ಟು ವಂಚನೆ ಮಾಡಿದ್ರೆ ಅವನ ಬೆವರಿನ ಹಣವನ್ನ ಅವನ್ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಜೈಲಿಗೆ ಹಾಕ್ತಾರೋ, ಹಾಗಿದ್ದ ಮೇಲೆ ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಇರುವಂತಹ ಇವರನ್ನ ಹಾಕ್ಬಾರ್ದ? ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಿದ್ರೆ ಸಂವಿಧಾನವನ್ನು ಒಪ್ಪದೇ ಇರುವಂತವ್ರನ್ನ ಜೈಲಿಗೆ ಹಾಕ್ಬಾರ್ದ? ಆ ಕೆಲಸ ಆಗಬೇಕಾಗಿದೆ ಅನ್ನುವಂಥದ್ದು ನನ್ನ ಆಗ್ರಹ. ಓಕೆ, ಹಿಂದೂ ಧರ್ಮವನ್ನ ಕಾಪಾಡುವಂಥದ್ದು ಅಥವಾ RSS ನ ಸಿದ್ಧಾಂತಗಳನ್ನ ಎತ್ತಿ ಹಿಡಿಯುವಂತಹ ವಿಚಾರವಾಗಿ ಈಗಾಗಲೇ ತರಬೇತಿಗಳಾಗಿರ್ಬೋದು ಅಥವಾ ಈ ರೀತಿಯ ಶಾಖೆಗಳನ್ನ ಮಾಡುವಂಥದ್ದು ದೇಶ ವಿರೋಧಿ ಚಟುವಟಿಕೆ ಅಂತ ಹೇಳ್ತೀರಾ ನೀವು? ಹಾಗಿದ್ರೆ ಹಿಂದೂ ಅನ್ನುವಂಥದ್ದು ನಮ್ ಶಬ್ದ ಅಲ್ಲವೇ ಅಲ್ಲ, ಅದು ಪರಕೀಯರು ಕೊಟ್ಟಂತ ಶಬ್ದ. ಇದು ನಾನೇ ಹೇಳ್ತಾ ಇಲ್ಲ, RSS ನ ಮೋಹನ್ ಭಾಗವತರು ಹೇಳಿರುವಂತ ಶಬ್ದ ಇದು. ಹಿಂದುತ್ವ ನಮ್ಮ ಶಬ್ದ ಅಲ್ಲ ಅನ್ನೋದು. ಮತ್ತೆ ನಾನ್ ಮಾತ್ರ ಹೇಳೋದಲ್ಲ, ಓದಿರುವಂತ ಎಲ್ಲಾ ವಿದ್ಯಾವಂತರಿಗೆ ಒಂದು ಗೊತ್ತಿದೆ, ಅದು ಏನು ಅಂದ್ರೆ ಸಿಂಧೂ ನದಿಯನ್ನ ದಾಟಬೇಕಾದಂತ ಸಂದರ್ಭದಲ್ಲಿ ಪರ್ಷಿಯನ್ನರು ಸಿಂಧು ಹೇಳಲಿಕ್ಕೆ ಬರದೆ ಹಿಂದೂ ಆಗಿ ಮತ್ತೆ ಆ ದಾರಿಯಲ್ಲಿ ಬಂದಂತ ಮೊಘಲರು ಮುಸಲ್ಮಾನ ದೊರೆಗಳು ಹಿಂದೂಸ್ತಾನ ಅಂತ ಹೇಳಿದ್ರು. ಅದು ಬರ್ತಾ ಆರ್ಯ ಬ್ರಾಹ್ಮಣ ಏನೇನೋ ಆಗಿ ಇವತ್ತು ಹಿಂದೂ ಆಗ್ತಾ ಇದೆ. ಅದು ಹಿಂದೂವಾಗಿ ಉಳಿಯೋದಿಲ್ಲ. ಈಗ ನಾನು ಅಡ್ವಾನ್ಸ್ ಆಗಿ ಹೇಳ್ತಿದ್ದೀನಿ, ಇನ್ ಕೆಲವೇ ವರ್ಷಗಳಲ್ಲಿ ಹಿಂದೂ ಹೋಗಿ ಸನಾತನ ಧರ್ಮ ಅಂತ ಹೇಳುವಂತಹ, ಅಂದ್ರೆ ಆಗಾಗ್ಗೆ ಮುಖವಾಡ ಬದಲಿಸುವಂತಹ ನೀಚರು RSS ನವರು. ಹಾಗಿದ್ರೆ ಇದು ಅಸ್ತ್ರ ಆಗತ್ತ ಅನ್ನುವಂಥದ್ದು, ಯಾಕಂದ್ರೆ ಮುಂಬರುವಂತಹ ಚುನಾವಣೆಗೆ ಇದೊಂದು ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾರ ಅನ್ನುವಂಥದ್ದು ಕಾಂಗ್ರೆಸ್. ಖಂಡಿತ ನೋಡಿ, ಅಸ್ತ್ರವಾಗಿ ಉಪಯೋಗಿಸ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಎಲೆಕ್ಷನ್ದು. ಆದರೆ ಇಲ್ಲಿಯವರೆಗೆ ಧರ್ಮದ ಮುಖವಾಡವನ್ನ ಹಾಕೊಂಡು ಧರ್ಮದೊಳಗಡೆ ದೇವರನ್ನ ತಂದು ಧರ್ಮದೊಳಗಡೆ ಯಾವ್ಯಾವುದೋ ಭಕ್ತಿಯನ್ನ ಸೇರಿಸಿ ಇಲ್ಲಿವರೆಗೆ ಬಿಜೆಪಿಯವರು ಅದನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಇವರು ಸತ್ಯವನ್ನ ಹೇಳಿ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರೆ ತಪ್ಪೇನಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ನಾನು ಈ ಸಂದರ್ಭದಲ್ಲಿ ಕ್ವಶನ್ ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ಸುಮಾರು 40 ವರ್ಷದಿಂದ ನೀವು RSS ನಲ್ಲಿ ಇದ್ರಿ, ಕಾರ್ಯಕರ್ತರಾಗಿದ್ರು ಅನ್ನುವಂಥ ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದ್ರಿ. ಪ್ರಧಾನಿ ಮೋದಿ ಅವ್ರ ಜೊತೆಗೆ ನೀವು ಇದ್ರಿ, ಕಾಲ ಕಳೆದಿದ್ರಿ, ಕೆಲ ಸಮಯ, ಕೆಲ ದಿನಗಳು ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ದೀನಿ. ಯಾಕಂದ್ರೆ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೀವು ವಿಡಿಯೋಗಳನ್ನು ಕೂಡ ಹರಿಬಿಟ್ಟಿದ್ರಿ, ಹಂಚ್ಕೊಂಡಿದ್ರಿ. ಸೊ ಹಾಗಾಗಿ ಕೇಳ್ತಿದ್ದೀನಿ, ಅಷ್ಟು ನೀವು RSS ಗೆ ಹೊಂದಿಕೊಂಡಿದ್ದಂತಹ ವ್ಯಕ್ತಿ ಹನುಮೇಗೌಡರು ಯಾಕೆ ಅದರಿಂದ ಹೊರಗೆ ಬಂದ್ರು? ಯಾಕಷ್ಟು ವಿರೋಧಿಯಾಗಿ ಅಥವಾ ಅದರ ವಿಚಾರವನ್ನ ಯಾಕೆ ಈಗ ವಿರೋಧ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಪ್ರಶ್ನೆ. ನೋಡಿ, RSS ನಲ್ಲಿ ಇರುವವರೆಗೆ ನಾನು ಅವಿವೇಕಿ, ಮೂರ್ಖ, ಮುಟ್ಟಾಳ, ಒಂದ್ ರೀತಿ ಅಂಧಭಕ್ತಿಯ ಶತಮೂರ್ಖ ಆಗಿದ್ದೆ. ಈ 40 ವರ್ಷ ಆದ ನಂತರ ಇಲ್ಲೊಂದು ಹಲ್ಲು ಬರುತ್ತಂತೆ, ಅದಕ್ಕೆ ಬುದ್ಧಿ ಹಲ್ಲು ಅಂತ ಹೇಳ್ತಾರಂತೆ. ಹಾಗೆ 40 ವರ್ಷಗಳ ನಂತರ ನನಗೆ ಬುದ್ಧಿ ಬಂತು. ಯಾಕೆ ಅಂತಂದ್ರೆ ಅಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪ್ರಶ್ನೆ ಮಾಡಿದ್ರೆ ಅವರನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಕ್ರಮೇಣ ಅವರನ್ನ ದೂರ ತಳ್ತಾರೆ. ನಾನು ಅಲ್ಲಿ ಇರುವವರೆಗೆ ನಿರಂತರವಾಗಿ ನಾನು ಪ್ರಶ್ನೆಗಳನ್ನ ಮಾಡ್ತಿದ್ದೆ. ಭ್ರಷ್ಟಾಚಾರಿಗಳಿಗೆ ಅವಕಾಶ ಕೊಡುವಂಥದ್ದು, ಪ್ರಮೋಷನ್ ಕೊಡುವಂಥದ್ದು, ಅಥವಾ ಏನು ಸುಳ್ಳರು. ಏನ್ ಪ್ರಶ್ನೆ ಮಾಡ್ತಿದ್ರಿ ಹಾಗಿದ್ರೆ ನೀವು? ನೋಡಿ, ಈಗ ಈ ಬಿಜೆಪಿಗೆ ಮತ ಕೊಡುವಂಥದ್ದನ್ನ ಸಹಜವಾಗಿ ನಾನು 9 ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಒಂದು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮತ್ತೆ ಸಂಘ ಪರಿವಾರ ಇಡೀ ಅದೆರಡನ್ನು ಜೋಡಿಸ್ಕೊಂಡು ಬಿಜೆಪಿಗೆ ಮತ ಹಾಕಿಸುವ ಕೆಲಸವನ್ನ ನಾನು ಮಾಡಿದ್ದೀನಿ 9 ಚುನಾವಣೆಗಳಲ್ಲಿ. 4 ಲೋಕಸಭೆ, 5 ವಿಧಾನಸಭಾ ಚುನಾವಣೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದಿದ್ದೆ ಬಿಜೆಪಿಗೆ ಓಟ್ ಹಾಕಿ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಇದ್ದಂತಹ ವಂಚಕರು ಅಥವಾ ಭ್ರಷ್ಟರು ಇದ್ದರು. ಅದೆಲ್ಲ ಇರ್ಲಿ,
ಅದು ವೈಯಕ್ತಿಕ ದೋಷ. ಆದ್ರೆ ಈಗ ನಾವು ನೋಡ್ಬೇಕಾಗಿರೋದು ಪಕ್ಷವನ್ನ ಅಂತ ಹೇಳಿ ಪಕ್ಷಕ್ಕೆ ಓಟ್ ಹಾಕುವಂತ ಕೆಲಸವನ್ನ ಮಾಡ್ತಿದ್ರು. ಇದನ್ನ ನಾನು ಕೇಳ್ತಾ ಇದ್ದೆ. ಅದಕ್ಕೆ ನನ್ನನ್ನ 2014 ಸಂದರ್ಭದಲ್ಲಿ ನನ್ನನ್ನ ಒಂದಿಷ್ಟು ನಿರ್ಲಕ್ಷ್ಯ ಮಾಡಿದ್ರು. ಯಾವ ಸಂದರ್ಭದಲ್ಲಿ ನೀವು ಮೋದಿ ಅವರ ಜೊತೆಗೆ ಹೇಳ್ತೀನಿ, ಇದೊಂದು ಉತ್ತರ ಹೇಳ್ಬಿಡ್ತೀನಿ. 2014 ಒಂದು ಸಂದರ್ಭದಲ್ಲಿ ನನ್ನನ್ನ ನಿರ್ಲಕ್ಷ್ಯ ಮಾಡಿದ್ರು. ಆ ನಿರ್ಲಕ್ಷ್ಯ ಮಾಡಿದಂತ ಸಂದರ್ಭದಲ್ಲಿ ನಾನು ಕೇಳಿದೆ, ಹನುಮೇಗೌಡ ಶೂದ್ರ, ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳಿ ನನ್ನನ್ನ ನಿರ್ಲಕ್ಷ್ಯ ಮಾಡಿದಿರೋ ಅಥವಾ ಶೂದ್ರನ ಮೈಯಲ್ಲಿ ಶಕ್ತಿ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡಿದಿರೋ ಅಂತ ಕೇಳ್ತೀನಿ. ಆಗ ನನಗೆ ನೇರವಾಗಿ ಹೇಳ್ತಾರೆ, ಒಬ್ಬ ಸುಧೀರ್ ಅನ್ನುವಂತಹ ಒಬ್ಬ ಸಂಘದ ಮುಖ್ಯಸ್ಥರು ಹೇಳ್ತಾರೆ, ನೀನು ಬಿಜೆಪಿಯನ್ನ ಬೈಬಾರದು ಅಂತ ಹೇಳ್ತಾರೆ. ಹಾಗಿದ್ರೆ ಬಿಜೆಪಿ ಅವರು ಮಾಡ್ತಾ ಇರುವಂತ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಅವರಿಗೆ ಬುದ್ಧಿ ಕಲಿಸ್ತೀರಾ ಅಂತ ಹೇಳ್ತೀನಿ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನೀವು ಇದನ್ನ ಎಲ್ಲಿವರೆಗೂ ಸರಿ ಮಾಡಲ್ಲ ಅಲ್ಲಿವರೆಗೂ ನಾನು ಪ್ರಶ್ನೆ ಮಾಡ್ತಾ ಇರ್ತೀನಿ ಅಂತ. ಈ ತರದ ಹಲವಾರು ಪ್ರಶ್ನೆಗಳನ್ನು ಮಾಡದ ಕಾರಣಕ್ಕಾಗಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿ ಮಾನಹಾನಿ, ನನ್ನ ಸಂಬಂಧಿಕರನ್ನೇ ನನ್ನ ವಿರುದ್ಧ ಎತ್ತಿಗಟ್ಟಿ ಹೆಣ್ಮಕ್ಳು ಮಾನಭಂಗ ಮಾಡಿದೀನಿ ಅಂತ ಹೇಳಿ ಸುಳ್ಳು. ಯಾವಾಗ ಜೈಲಿಗೆ ಹೋಗಿದ್ರು ಈ ವಿಚಾರದ? 2011ರಲ್ಲಿ 2010ರಲ್ಲಿ ಓಡಿಸ್ತಾರೆ. ದೇವಸ್ಥಾನದ ಆಸ್ತಿ ರಕ್ಷಣೆಗೆ ಮುಂದಾಗಿದ್ದಕ್ಕೆ ಆ ವಿಚಾರದಲ್ಲಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ನಾನು ಆ ಸುಳ್ಳು ಕೇಸಿನ ವಿರುದ್ಧ ಒಂದು ರೀತಿಯ ಕೋರ್ಟ್ಗೆ ಅಟೆಂಡ್ ಆಗದೆ ಪ್ರತಿಭಟನೆಯ ರೂಪದಲ್ಲಿ ಮತ್ತೆ ಕೊನೆಗೆ 11ನೇ ಬಾರಿಗೆ ನಾನು ಕೋರ್ಟ್ಗೆ ಹೋಗಿ ಸರೆಂಡರ್ ಆಗಿ ಬೇಲ್ ತಗೊಳ್ಳದೆ ಜೈಲಿಗೆ ಹೋಗ್ತೀನಿ. ಜೈಲಿಂದ 5 ದಿನ ಬಿಟ್ಕೊಂಡು ಈಚೆ ಬಂದ ಮೇಲೆ ನನ್ನ ವಿರುದ್ಧ ಹಾಕಿದಂತ ಸುಳ್ಳು ಕೇಸು, ಹನುಮೇಗೌಡ ಹಿಡಿಲಿಲ್ಲ, ಹೊಡಿಲಿಲ್ಲ, ಕೊಲೆ ಮಾಡ್ಲಿಕ್ಕೆ ಬರ್ಲಿಲ್ಲ, ಹೆಣ್ಮಕ್ಳು ಮಾನಭಂಗ ಮಾಡ್ಲಿಲ್ಲ ಅನ್ನೋ ಬರ್ಕೊಟ್ಟು ರಾಜಿ ಮಾಡ್ಕೊಂತಾರೆ. ಅದು ನಾನಿದ್ದಾಗಲ್ಲ, ಯಾಕೆಂದ್ರೆ ನಮ್ಮ ಅಣ್ಣ ಅದರಲ್ಲಿ ದೂರದಾರ ಆಗಿರ್ತಾರೆ. ಹಾಗಾಗಿ ಕೇಸು ಕೌಂಟರ್ ಕೇಸ್ ಆಗಿದ್ದರಿಂದ ನಮ್ಮ ಅಣ್ಣ ತೀರ್ಕೊಂಡಿರ್ತಾರೆ. ಇದೇ ದುಃಖದಿಂದ ಕೊರಗಿ ನಾನು ಹೋಗದೆ ಇದ್ದಂತ ದಿವಸ ನನ್ನ ಅಣ್ಣನ ಮಕ್ಕಳನ್ನ ಬೆದರಿಸಿ ಕಾಂಪ್ರಮೈಸ್ ಮಾಡ್ಕೊಂತಾರೆ. ಈ ರೀತಿ ಆಮೇಲೆ ಒಂದು ಸಂದರ್ಭದಲ್ಲಿ RSS ನ ಕಾರ್ಯಕ್ರಮದಲ್ಲಿ ನನ್ನನ್ನು ಹಿಡಿದು ಹೊಡಿತಾರೆ. ವಿಶ್ವನಾಥ ಯಲಹಂಕ MLA ವಿಶ್ವನಾಥ ಸ್ವಂತ ಅಕ್ಕನ ಮಗನ ಕೈಯಿಂದ ಓಡಿಸ್ತಾರೆ. ಈ ರೀತಿ ಎಲ್ಲ ಮಾಡಿಸಿ ನನ್ನನ್ನು ದೂರ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಈ ಕಾರಣದಿಂದಾಗಿ ನಾನು ಅವರ ಏನು ಅಕ್ರಮಗಳನ್ನ, ಅನ್ಯಾಯಗಳನ್ನ, ಅನೀತಿಗಳನ್ನ ಪ್ರತಿಭಟನೆಯ ರೂಪದಲ್ಲಿ ವಿರೋಧ ಮಾಡ್ತಾ ಸತ್ಯವನ್ನ ಜನರಿಗೆ ಹೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರಿ, ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇದೆ. ನೀವ್ ಯಾಕೆ ಈ ವಿಚಾರನ ಹಂಚ್ಕೊಂಡಿಲ್ಲ ಅನ್ನುವಂಥದ್ದು ಒಂದು. ಮೊದಲನೇ ನಾನೊಂದು ಪ್ರಶ್ನೆ ಕೇಳಿದೆ, ಪ್ರಧಾನಮಂತ್ರಿ ಮೋದಿ ಅವ್ರ ಜೊತೆಗೆ ನೀವು ಯಾವ ಸಂದರ್ಭದಲ್ಲಿ ಇದ್ರಿ ಅನ್ನುವಂಥದ್ದು, ಯಾಕಾಗಿದ್ರಿ ಅನ್ನುವಂಥದ್ದು. ಈ 2 ವಿಚಾರಗಳನ್ನ ಹೇಳ್ಬಿಡ್ತೀನಿ. ಮೊದಲನೇದು, ಯಾವಾಗ ಇದು ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ಹಂಚ್ಕೊಂಡಿಲ್ಲ ಅಂತ ಈಗಾಗಲೇ 100 ವಿಡಿಯೋಗಳಲ್ಲಿ ನಾನು ಈ ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ, ಎಲ್ಲವೂ ಬಹಿರಂಗವಾಗಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ, ಯೂಟ್ಯೂಬ್ ನಲ್ಲಿ ಮತ್ತೆ ಗೂಗಲ್ ನಲ್ಲಿ ಸಿಗ್ತವೆ. ಇನ್ನು 2ನೇ ಸಂಗತಿ, 1994 ಅಕ್ಟೋಬರ್ ತಿಂಗಳಲ್ಲಿ ನಾನು ಮೋದಿಯವರ ಜೊತೆಯಲ್ಲಿ ಕರ್ನಾಟಕದಲ್ಲೇ ಇರುವಂತಹ ಒಂದು ಯೋಗ ಕೇಂದ್ರ, ಆನೇಕಲ್ ಬಳಿ ಜಗಣಿ ಅಂತ ಇದೆ, ಯೋಗ ಅನುಸಂಧಾನ ಕೇಂದ್ರ ಅಂತ ಹೇಳಿ ಅಲ್ಲಿ ಇರ್ತೀನಿ. ಅಲ್ಲಿ ಯಾಕೆ ಮೋದಿಯ ಜೊತೆಯಲ್ಲಿ ಇರ್ತೀನಿ ಅಂತಂದ್ರೆ, ಮೋದಿ ಗುಜರಾತಿನಲ್ಲಿ ಸಂಘ ಪರಿವಾರಕ್ಕೆ ಒಂದು ರೀತಿ ತಲೆಬಿಸಿ ಆಗದಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಹಾಗಾಗಿ ಇಡೀ ಸಂಘ ಪರಿವಾರದಿಂದ ಅಲ್ಲಿ ಗಡೀಪಾರಾಗಿ ಗುಜರಾತ್ಗೆ ಪ್ರವೇಶ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇರುತ್ತೆ. ಆಗ ಅವರು ಬೆಂಗಳೂರಿಗೆ ಬಂದು ಅಲ್ಲಿ ವಿಶ್ರಾಂತಿಗೆ ಬಂದಿರ್ತಾರೆ, ಅವ್ರಿಗೆ ಬೆನ್ನೋವು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾನು ಮತ್ತೊಬ್ಬರಿಗೆ ಸೇವೆ ಮಾಡೋದಕ್ಕೆ ಹೋಗಿ ಅಲ್ಲಿ ಸೇವೆನೂ ಮಾಡ್ತಾ ಇವರ ಜೊತೆಯಲ್ಲಿ ಕಾಲ ಕಳೆದಿದ್ದೆ. ಈಗ ಕೆಲವೊಂದು ವಿಚಾರಗಳನ್ನ ಕೇಳುವಾಗ ಎಂತವರಿಗಾದ್ರೂ ಕೂಡ ಒಂದು ಪ್ರಶ್ನೆ ಮೂಡುತ್ತೆ, ಹೌದಾ ಹಾಗಿದ್ರೆ ಆ ಸಂದರ್ಭದಲ್ಲಿ ಮೊಬೈಲ್ ಇತ್ತಾ ಅಥವಾ ಮೊಬೈಲ್ ಇರ್ಲಿಲ್ವಾ, ಫೋಟೋ ಇತ್ತಾ ಅಥವಾ ಏನೊಂದು ಸಾಕ್ಷಿಗಳು ಬೇಕಾಗೇ ಆಗತ್ತೆ. ಆ ವಿಚಾರಕ್ಕೆ ಬರೋದಾದ್ರೆ ನೀವು ನನ್ನನ್ನ ಸಾಕ್ಷಿ ಕೇಳ್ತಾ ಇದ್ದೀರಿ ನೋಡಿ. ನಮ್ಮ ಹಿಂದುತ್ವದ ಈ ಹಿಂದೂ ವಿಚಾರಧಾರೆಯಲ್ಲಿ ನಂಬಿಕೆ ಅನ್ನುವಂಥದ್ದು ಮುಖ್ಯ. RSS ನಲ್ಲಿ ತುಂಬಾ ನಡೆಯೋದು ಕೇವಲ ನಂಬಿಕೆಯ ಮೇಲೆ. ಹಾಗಾಗಿ ಆ ನಂಬಿಕೆಗೆ ಮೊದಲನೇ ಆದ್ಯತೆ ಕೊಡಬೇಕು, ಇದು ಮೊದಲನೇದು. ಇನ್ನು 2ನೆಯ ಸಂಗತಿ, ಆ ಸಂದರ್ಭದಲ್ಲಿ ನಮಗೆ ಹೇಳ್ಕೊಟ್ಟಿದ್ದು ವಿಮುಖರಾಗಿ ಖ್ಯಾತಿಗೆ, ಪ್ರಚಾರಕ್ಕೆ, ಪ್ರಶಂಸೆಗೆ ಅಂತ. ಅಂದ್ರೆ ನಾವು ತೆರೆಮರೆಯಲ್ಲಿ ದುಡಿಬೇಕಷ್ಟೇ, ಆದ್ರೆ ಎಲ್ಲೂ ಕೂಡ ಮುಖ ತೋರ್ಸ್ಕೋಬಾರ್ದು, ಪ್ರಚಾರ ತಗೋಬಾರ್ದು ಅನ್ನುವಂಥದ್ದಿತ್ತು. ಆಗ ನಾನು ಸಂಘದ ಪ್ರಚಾರಕನಾಗಿದ್ದೆ. ಡೆಡಿಕೇಟೆಡ್ ಅಂದ್ರೆ ಮದುವೆ ಆಗದೆ, ಮನೆಗೆ ಹೋಗದೆ, ಹಣ ಗಳಿಸದೆ, ಮನೆಯ ಸಂಬಂಧವನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡ್ತಿದ್ದಂತಹ ಒಬ್ಬ ಅತ್ಯಂತ ದೇಶ ಸೇವಕ ವ್ಯಕ್ತಿಯಾಗಿದ್ದೆ. ಹಾಗಾಗಿ ಆಗ ನಾನು ಅದನ್ನ ಯಾವುದನ್ನು ಅಂದ್ರೆ ನೆನಪಿಗೋಸ್ಕರ ಫೋಟೋಗಳನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಲಿಲ್ಲ. ಇದರಿಂದಾಗಿ ಇವತ್ತು ನಿಮ್ಗೆ ಯಾವುದೇ ಸಾಕ್ಷಿಗಳನ್ನ ಕೊಡ್ಲಿಕ್ಕಾಗಲ್ಲ. ಆದ್ರೆ ಮೋದಿಯವರಿಗೂ ಗೊತ್ತು, ಮತ್ತೆ ಸಂಘದ ಪ್ರಮುಖರಿಗೂ ಗೊತ್ತು.
ಎಸ್ ಓಕೆ. ಇನ್ನ ಕೊನೆಯದಾಗಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಂತಹ ಸಿ.ಟಿ. ರವಿ ಅವರು ಮಾತನಾಡುವಾಗ ಹೇಳ್ತಾ ಇದ್ರು, RSS ವಿಚಾರವಾಗ ಬಂದಾಗ ನೆಹರು ಸೋನಿಯಾ ಗಾಂಧಿ ಅವರು ಉದಾಹರಣೆ ತೆಗೆದುಕೊಂಡು ಹೇಳಿದ್ರು. ಕೊನೆಯದಾಗಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಈ ಒಂದು ಕಾಂಟ್ರವರ್ಸಿ ವಿಚಾರ, ಅಥವಾ ಈ ರಾಜಕೀಯವಾಗಿ RSS ವಿಚಾರ ಅಥವಾ ನೋಂದಣಿ ವಿಚಾರವಾಗಿ ಈಗ ಮತ್ತೆ ಚರ್ಚೆ ಆಗ್ತಿರೋ ವಿಚಾರ ಬಗ್ಗೆ ಏನ್ ಹೇಳ್ತೀರಿ ಕೊನೆಯದಾಗಿ? ನೋಡಿ, ಸಿ.ಟಿ. ರವಿ ಅವರು ಈ 2 ವರ್ಷ ಅವರು ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತಾರೆ, ನೋಡಿ RSS ಅನ್ನ ಹೊಸಕಿ ಹಾಕ್ತೀವಿ ಅಂತ ಹೇಳಿದಂತಹ ನೆಹರು ಇಲ್ಲ, ಇಂದಿರಾ ಗಾಂಧಿ ಇಲ್ಲ, ನಿಮ್ಮಪ್ಪ ಗೃಹ ಮಂತ್ರಿ ಆಗಿದ್ರು ಅವರು ಇಲ್ಲ, ನೀವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ನೋಡಿ, ಅವರು ಹೇಳಿದ ಧ್ವನಿ ಹೇಗಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಅವ್ರು ಹೇಳಿರುವಂತ ಮುಂದುವರೆದ ಧ್ವನಿಯಲ್ಲಿ ಇದೆ. ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಹೊಡಿತಾ ಇದ್ದಾರೆ ನೋಡಿದಿರಾ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೆದರಿಕೆಯ ಮಾತುಗಳನ್ನ ಹೇಳ್ತಾರೆ. ಅಂದರೆ ನಮ್ಮನ್ನ ಮಾತನಾಡಿಸಿದರೆ ನಾವು ಗುಂಡಾಗಿರಿ ಮಾಡ್ತೀವಿ. ಈಗ ಅಲ್ಲಿ ಅದೇ ನಡೀತಾ ಇರೋದು. ಅಲ್ಲಿರುವಂತ TMC ಕಚೇರಿಗಳನ್ನು ಧ್ವಂಸ ಮಾಡಿದ್ರು, ಅಲ್ಲಿ ಸೈನ್ಯ ಇತ್ತು, ಯಾಕೆ ಏನು ಮಾಡ್ಲಿಲ್ಲ? ನೀವು ಅನೇಕ ಇದನ್ನ ದೃಶ್ಯಗಳನ್ನು ನೋಡಿರ್ಬಹುದು. ಮಿಲಿಟರಿ ಅವರಿದ್ರು, ಪೊಲೀಸ್ನವರಿದ್ರು, ಅಲ್ಲಿ ಕಲ್ಲು ಹೊಡಿತಾ ಇದ್ದಂತವ್ರು ಯಾರನ್ನು ಏನು ತಡಿಲಿಕ್ಕೆ ಹೋಗ್ಲಿಲ್ಲ. ಅಲ್ಲಿ ಕೆಲವ್ರನ್ನ ಹೊಡಿತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸ್ನವ್ರು ನಿಂತು ನೋಡ್ತಾ ಇದ್ರು. ಅಂದರೆ ಅಲ್ಲಿ ಗುಂಡಾಗಿರಿ ಮಾಡಿಸಿದ್ರು ಬಿಜೆಪಿ ಕೇಂದ್ರ ಸರ್ಕಾರ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಮಾಡ್ತೀವಿ. ಯಾಕೆ ನೋಂದಣಿ ಮಾಡಿಸ್ಬೇಕು? ಅದರ ಅವಶ್ಯಕತೆ ಇಲ್ಲ. ಇದು ಯಾಕೆ ಹೇಳಿದ್ರು ಅಂದ್ರೆ, ಮೋಹನ್ ಭಾಗವತ್ ಬೆಂಗಳೂರಿಗೆ ಬಂದು ಹೇಳೋಗ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಇದೆಲ್ಲ ಏನು ನೀವು ಆಗ್ಲೇ ಪ್ರಸ್ತಾಪ ಮಾಡಿದ್ರಲ್ಲ ಚಿತ್ತಾಪುರದ ವಿಚಾರ, ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬಂದು ಹೇಳ್ತಾರೆ, RSS ಅನ್ನುವಂಥದ್ದು ಒಂದು ಸಂಘಟನೆಯೇ ಅಲ್ಲ. ಇದು ಹೇಳಿರುವಂತದ್ದು ದಾಖಲೆ ನಾನು ನಿಮಗೆ ಕೊಡ್ತೀನಿ ಬೇಕಾದ್ರೆ ವಿಡಿಯೋ. ದತ್ತಾತ್ರೇಯ ಹೊಸಬಾಳೆ ಮತ್ತು ಇವರು ಹೇಳ್ತಾರೆ, RSS ಅನ್ನುವಂಥದ್ದು ಒಂದು ಸಂಘಟನೆಯೇ ಅಲ್ಲ, ಅದೊಂದು ದೇಶ ಕಟ್ಟುವ ಜನರ ಗುಂಪು. ಅಂದ್ರೆ ಮೋಹನ್ ಭಾಗವತ್ ಹೇಳ್ತಾರೆ, ದ ಬಾಡಿ ಆಫ್ ಇಂಡಿವಿಜುವಲ್ಸ್. ಅಂದ್ರೆ ಸಂಘ ಅಲ್ಲ ಅಂದ್ರೆ ಏನಂತ ಕರಿತೀರಿ? ಅದನ್ನ ನೀವ್ಯಾಕೆ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ? ಅಂದ್ರೆ RSS ನವರಿಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬಾಯಿ ಇಲ್ವಾ, ಬುದ್ಧಿ ಇಲ್ವಾ, ನಾಲಿಗೆ ಇಲ್ವಾ? ಏನಿಲ್ಲ. ನೀವು ಬಿಜೆಪಿಯವರ ಅಥವಾ RSS ನವರ ಎರಡೂ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಈ ಸಂದರ್ಭದಲ್ಲಿ ಹೇಳ್ತೀನಿ, ಅವರು ಮುಂದುವರೆದು ಕೇಳ್ತಾರೆ, ಗೃಹ ಮಂತ್ರಿಗಳಾಗಿರುವಂತಹ ವ್ಯಕ್ತಿಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ, ಅದನ್ನ ಬಿಟ್ಟು ನೀವು RSS ನ ಯಾಕೆ ನೋಡ್ತಿದ್ರಿ ಅಂತ. ಅವ್ರು ಕಾನೂನು ಅಡಿಯಲ್ಲಿ, ನಾನು ಕಾನೂನಿಗೆ ಸಂಬಂಧಪಟ್ಟಾಗ ಈಗಾಗಲೇ ಹೇಳಿದ್ದೀನಿ, ಅವರು ಕಾನೂನು ಪ್ರಕಾರವೇ ಮಾತನಾಡ್ತಿದ್ದಾರೆ, ಕಾನೂನನ್ನೇ ಮಾತನಾಡ್ತಿದ್ದಾರೆ. ಅವರು ಹೇಳ್ತಾರೆ, ಪಾಕಿಸ್ತಾನದಿಂದನೋ ಬಾಂಗ್ಲಾದಿಂದನೋ ಬಂದಿರುವಂತಹ ಅಕ್ರಮ ವಾಸಿಗಳು ಅಂತ ಹೇಳ್ತಾರೆ. ಅಕ್ರಮ ವಾಸಿಗಳು ಬಿಟ್ಟಿದ್ದ 12 ವರ್ಷದಿಂದ ಯಾರು? ಮೋದಿ ಸರ್ಕಾರ ಅಲ್ವಾ? ನಿಮ್ದೆ ಬಿಜೆಪಿ ಸರ್ಕಾರ ಅಲ್ವಾ? ಹಾಗಿದ್ರೆ ನೀವೇನು ಮಣ್ಣು ತಿಂತಿದ್ರಾ ಅಲ್ಲಿ ಗಡಿಯಿಂದ ಹೊರಗಡೆ ಬರೋದಕ್ಕೆ? ಅಂದರೆ ನೀವು ಅವಿವೇಕಿಗಳಂತ ಮಾತನಾಡ್ತಾ ಇದ್ದೀರಿ. ಆದ್ರೆ ಅವಿವೇಕಿ ಅಂತ ಯಾರಿಗೆ ಬೈತಾ ಇದ್ದೀರಿ ನೀವು? ಗೃಹ ಸಚಿವರಿಗೆ. ಜನಪ್ರತಿನಿಧಿ ಆಗಿರುವಂತಹ ಒಬ್ಬ ವ್ಯಕ್ತಿ ಅವನು ಜನಹಿತಕ್ಕೆ ಕೆಲಸ ಮಾಡಬೇಕೇ ವಿನಃ ಅದನ್ನ ಬಿಟ್ಬಿಟ್ಟು ಹಿಜಾಬು ಹಲಾಲು ಮತ್ಯಾವುದೋ ಇಟ್ಕೊಂಡು ಕೆಲಸ ಮಾಡ್ತಿರಲ್ಲ, ಬೀದಿಗೆ ಬರ್ತಿರಲ್ಲ, ಬೀದಿ ಜಗಳ ಮಾಡ್ಲಿಕ್ಕೆ. ನೀವೆಂದಾದ್ರೂ ಬಡವರಿಗೆ ಅನ್ಯಾಯ ಆಗಿದೆ ಅಂತ ಬಂದಿದ್ದೀರಾ? ವಿದ್ಯಾರ್ಥಿಗಳಿಗೆ ಈಗ ನೀಟ್ ಇದಕ್ಕೆ ಸಂಬಂಧಪಟ್ಟ ವೀಕ್ ಆಯ್ತು, ಅದಕ್ಕೆ ಏನಾದ್ರು ಬೀದಿಗೆ ಬಂದಿದ್ದೀರಾ? ಅಥವಾ ಯಾವ ವಿಚಾರಕ್ಕೆ ಬಂದಿದ್ದೀರಿ? ಮಣಿಪುರದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ, ಆ ವಿಚಾರದಲ್ಲಿ ನೀವೆಂದಾದ್ರು ಪ್ರತಿಭಟನೆ ಮಾಡಿದ್ದೀರಾ? ಯಾಕೆ ಮಾಡಿಲ್ಲ? ಯಾಕೆಂದ್ರೆ ಬಿಜೆಪಿ ನಿಮ್ದೇ ಸರ್ಕಾರ ಮಾಡ್ತಾ ಇರುವಂತದ್ದು ಅವಿವೇಕಿ ಸರ್ಕಾರ. ಅದಕ್ಕೋಸ್ಕರ ನೀವು ಬಾಯಿ ಮುಚ್ಕೊಂಡಿದ್ದೀರಿ. ನೀವು ಕಾನೂನು ಪ್ರಕಾರ ಮಾಡ್ತಾ ಇರುವಂತಹ ಪ್ರಿಯಾಂಕಾ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಿದ್ರಲ್ಲ, ಮೊದಲು ನೀವು ಸರಿ ಇದ್ದೀರಾ ಅದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಎಸ್, ಧನ್ಯವಾದ ಹನುಮೇಗೌಡ್ರೆ. ಇದಿಷ್ಟು ಈ ಹೊತ್ತಿನ ಕಾರ್ಯಕ್ರಮಗಳಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದಂತಹ ವಿಚಾರವನ್ನು ಇಟ್ಕೊಂಡು ಬರ್ತೀವಿ. ಧನ್ಯವಾದಗಳು. ನಮಸ್ಕಾರ.